ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ಒಂದು ಟೆಂಪಲ್ಗೆ ಬಂದಿದ್ದೀನಿ. ತುಂಬ ವಿಶೇಷವಾಗಿರುವಂಥ ಟೆಂಪಲ್ಲು. ಸೊ ಯಾವ ಟೆಂಪಲ್ಲು, ಈ ದೇವಸ್ಥಾನದ ವಿಶೇಷ ಏನು, ಪ್ರತಿಯೊಂದನ್ನು ತೋರಿಸ್ತೀನಿ ಬನ್ನಿ. ಈ ಟೆಂಪಲ್ ಇರೋದು ಮಂಡ್ಯ ಜಿಲ್ಲೆಯಲ್ಲಿ ಮಳವಳ್ಳಿ ತಾಲೂಕು ಕಲ್ಲುವೀರನಹಳ್ಳಿ ಗ್ರಾಮ ಅಂತ ಹೇಳಿ ಬಂದು ಟೆಂಪಲ್ಲು ಅಲ್ಲಿ ಬರೋದು ಈ ಟೆಂಪಲ್ಲು. ಇದರ ಟೆಂಪಲ್ ಹೆಸರು ಬಂದ್ಬಿಟ್ಟು ಮತ್ತಿತಾಳೇಶ್ವರ ಟೆಂಪಲ್ ಅಂತ. ತುಂಬ ಜನ ಈಗಂತೂ ತುಂಬ ಜನ ಈ ಟೆಂಪಲ್ಗೆ ಹೋಗ್ತಾರೆ. ಬಿಕಾಸ್ ಯಾವುದಾದ್ರೂ ಅಲರ್ಜಿ ಆಗಿರ್ಬೋದು, ಬಾಡಿಲಿ ಯಾವುದಾದ್ರೂ ಅಂದರೆ ಕಡಿತ ಆಗಿರ್ಬೋದು, ಉಳ್ಕಡಿ ಏನಾದರೂ ಇರಬಹುದು. ಇವಾಗಂತೂ ಅಲರ್ಜಿ ಎಷ್ಟು ಹಾಸ್ಪಿಟಲ್ಗೆ ಹೋದ್ರು ಎಲ್ಲಿಗೆ ಹೋದ್ರೂ ತುಂಬಾ ಜಾಸ್ತಿ ಆಗ್ತಾಯಿದೆ ಹೊರತು ಕಡಿಮೆ ಆಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಯಾರಿಗೂ ಒಬ್ಬರಿಗೆ ಸಜೆಸ್ಟ್ ಮಾಡಿದ್ರು, ಈ ಟೆಂಪಲ್ಗೆ ಹೋದರೆ ಎಲ್ಲ ಥರದ್ದು ಏನೇ ಕಾಯಿಲೆ ಇದ್ದರು ಅಂದರೆ ಅಲರ್ಜಿ ಆಗಿರ್ಬೋದು, ಏನೇ ಥರದ ಕೆರೆತ ಇರ್ಬೋದು, ಪ್ರತಿಯೊಂದೂ ಕಡಿಮೆ ಆಗುತ್ತೆ ಅಂತ ಹೇಳಿ. ಸೊ ನಾವು ಅದಕ್ಕೋಸ್ಕರನೇ ಬೆಳಿಗ್ಗೆನೇ ಎದ್ದು ಬನಶಂಕರಿಯಿಂದ ಡೈರೆಕ್ಟ್ ಮೈಸೂರು ಬಸ್ ಹತ್ತಿದ್ವಿ. ಅಲ್ಲಿಂದ ನಾವು ಬಂದು ಮಳವಳ್ಳಿ ತಾಲೂಕಿಗೆ ಇಳ್ಕೊಂಡು ಅಲ್ಲಿಂದ ನಾವು ಕಲ್ಲುವೀರನಹಳ್ಳಿ ಗ್ರಾಮಕ್ಕೆ ಆಟೋದಲ್ಲಿ ಬಂದ್ವಿ. ಸೊ ಆರಾಮಾಗಿ ನೀವು ಬರ್ಬೋದು ಈ ಟೆಂಪಲಿಗೆ. ತುಂಬ ಜನ ಇದ್ದರು. ನಾವು ಹೋದಾಗ 8 o'clock ಆಗಿತ್ತು. ಸೊ ಇಷ್ಟು ಜನ ಇರಲಿಲ್ಲ ಆ್ಯಕ್ಚುಲಿ. ನಾವು ಹೋಗಿ ಸ್ನಾನ ಮಾಡಿ ಮತ್ತೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ದೇವ್ರ ದರ್ಶನ ಮಾಡೋ ಅಷ್ಟು ಇಷ್ಟು ಜನ ಬಂದುಬಿಟ್ಟಿದ್ರು. ಫುಲ್ ರಶ್ ಆಗೋಗ್ಬಿಡ್ತು. ಪಾರ್ಕಿಂಗಿಗೂ ಸಹ ಜಾಗನೇ ಇರಲಿಲ್ಲ. ಆ್ಯಂಡ್ ಇಲ್ಲಿ ಏನಂತ ಅಂದರೆ, ಇಲ್ಲಿ ಬಂದು ಸ್ನಾನ ಮಾಡಿ ಉರುಳು ಸೇವೆ ಮಾಡಿ ಮತ್ತು ದೇವ್ರ ದರ್ಶನ ಮಾಡ್ಕೊಂಡು ಬಂದು ದೇವ್ರ ಹೆಸರಲ್ಲಿ ದೇವರಿಗೆ ಅಂತ ಬೆಲ್ಲದನ್ನ ಆಗಿರ್ಬೋದು, ಪಾಯಸ ಆಗಿರ್ಬೋದು ಮತ್ತು ಒಡೆ, ದೇವರಿಗೆ ಇಲ್ಲಿನ ಸ್ಪೆಷಲ್ ಬಂದುಬಿಟ್ಟು ಒಡೆ ಮತ್ತು ಪಾಯಸ ಅಂತೆ. ಅದನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಿ ನೆಲದ ಮೇಲೆ ಊಟ ಮಾಡೋದ್ರಿಂದ ಯಾವುದೇ ಥರದ ಅಲರ್ಜಿ ಆಗಿರ್ಬೋದು, ಇಲ್ಲ ಕಡಿತ ಎಲ್ಲನೂ ಅಷ್ಟೇ ಪರಿಹಾರ ಆಗುತ್ತೆ ಅಂತ ಹೇಳಿ ತುಂಬ ಜನ ನಂಬ್ತಾರೆ. ತುಂಬ ಜನ ಬಂದಿದ್ದರು. ಎಷ್ಟು ಜನ ಅಲ್ಲೇ ಅಡುಗೆ ಮಾಡಿಕೊಂಡು, ಎಲ್ಲರೂ ಅಲ್ಲೇ ಅಡುಗೆ ಮಾಡಿಕೊಂಡು ದೇವ್ರಿಗೆ ದರ್ಶನ ಮಾಡಿಕೊಂಡು ದೇವ್ರಿಗೆ ನೈವೇದ್ಯ ಕೊಟ್ಕೊಂಡು ಅಲ್ಲೇ ಊಟ ಮಾಡ್ತಾಯಿದ್ರು. ನಾವು ಫಸ್ಟ್ ಟೈಮ್ ಹೋಗಿದ್ದು, ಜನ ಮಾತ್ರ ಸಖತ್ತಾಗಿದ್ದರು. ಆ್ಯಂಡ್ ಫಸ್ಟ್ ಟೈಮ್ ಹೋಗಿದ್ರಿಂದ ನಮ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ, ಲೈಕ್ ಯಾವ ಥರ ಹೋಗಬೇಕು, ಯಾವ ಥರ ಮಾಡಬೇಕು ಪ್ರತಿಯೊಂದೂ. ಅಲ್ಲಿ ಹೋಗಿ ನಾವು ಸಹ ಕೇಳ್ಕೊಂಡು ಮಾಡಿದ್ವಿ. ಆ್ಯಂಡ್ ಎಷ್ಟೊಂದು ಟೆಂಪಲ್ ಇದೆ. ಮತ್ತಿತಾಳೇಶ್ವರ ಟೆಂಪಲ್ ಪಕ್ಕದಲ್ಲೇ ಸಹ ಒಂದು ದೇವಸ್ಥಾನ ಇದೆ. ಅದ್ರ ಪಕ್ಕದಲ್ಲಿ ನವಗ್ರಹಗಳಿದೆ. ಬೇಕು ಅಂದರೆ ಇವಾಗ ಹಾಲು ಎರಿತಾರಲ್ಲ, ಸೊ ಅದನ್ನೆಲ್ಲನೂ ಸಹ ಮಾಡ್ಬೋದು. ಎಷ್ಟೊಂದು ಶಾಪ್ಸ್ ಇದೆ. ನೀವು ಬೇಕಾದರೆ ಅಲ್ಲಿ ಹಾಲು ತೊಗೊಂಡು ಇಲ್ಲಿಗೆ ಬಂದು ನೀವು ಆರಾಮಾಗಿ ದೇವರಿಗೆ ಹಾಲನ್ನ ಎರೆದು ಪೂಜೆ ಮಾಡಿ, ನಿಮಗೆ ಬೇಕು ಅಂದರೆ ಗ್ಯಾಸ್ ಆಗಿರ್ಬೋದು, ಸೌದೆಗಳಾಗಿರ್ಬೋದು, ಪಾತ್ರೆಗಳಾಗಿರ್ಬೋದು, ಸಿಲಿಂಡರ್ ಆಗಿರ್ಬೋದು, ಪ್ರತಿಯೊಂದು ನಿಮ್ಗೆ ಇಲ್ಲೇ ಸಿಗುತ್ತೆ. ಕುಕ್ ಮಾಡೋಕ್ಕೆ ನಿಮ್ಗೆ ಏನು ಬೇಕೋ ಅಷ್ಟು ಮಾತ್ರ ತೊಗೊಂಡು ಬಂದರೆ ಸಾಕು ಅನಿಸುತ್ತೆ. ನಾವು ಬರ್ತಾ ಆಲ್ರೆಡಿ ಪಾತ್ರೆ ಎಲ್ಲ ತೊಗೊಂಡು ಬಂದಿದ್ವಿ. ಜಸ್ಟ್ ಸೌದೆ ಬೇಕಿತ್ತು ಅಷ್ಟೇ. ನಾವು ಆದ್ರೂ ಇಲ್ಲಿ ಯಾರು ಹೇಳಿದ್ರು ಸೌದೆ ಫ್ರೀಯಾಗಿ ಕೊಡ್ತಾರೆ ಅಂತ ಹೇಳಿ. ಇಲ್ಲ 10 ರೂಪಾಯಿ ಕೊಟ್ಟರೆ ಒಂದಷ್ಟು ಸೌದೆ ಕೊಡ್ತಾರೆ ಅಂತ. ಸೊ ನಾವು ಟ್ರೈ ಮಾಡೋಣ ಅಂದ್ಕೊಂಡು ಸುಮ್ಮನಾಗಿದ್ವಿ. ಆಮೇಲೆ ಅಲ್ಲಿಂದ ಬಂದುಬಿಟ್ಟು ನಾವು ಯಾವುದು ಸೌದೆ ಏನಿದೆ ಅಲ್ಲಿಗೆ ಹೋದ್ವಿ. ನಮ್ಮಮ್ಮ ಆಲ್ರೆಡಿ ಸೌದೆ ತೊಗೊಂಡು ಬಂದಿದ್ರು. ಒಂದು ದೊಡ್ಡ ವರಾಂಡ ಥರನೇ ಇದೆ. ತುಂಬ ಅಂದರೆ ತುಂಬಾ ಜಾಗ ಇತ್ತು. ಆ್ಯಂಡ್ ನಾನು ವೀಡಿಯೋ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 11:30 ಆಗಿತ್ತು. ಎಷ್ಟು ಬಿಸಿಲಾಗಿ ಹೋಗ್ಬಿಟ್ಟಿತ್ತು ಅಂದರೆ ಆ ಟೈಮಲ್ಲಿ ತುಂಬಾ ಬಿಸಿಲಾಗಿತ್ತು. ಅದ್ರ ಜೊತೆಗೆ ಪಾರ್ಕಿಂಗ್ ನೋಡಿಬಿಟ್ರೆ ಅಂತೂ ಸಖತ್ ಬೇಜಾರಾಗಿ ಹೋಗ್ಬಿಡುತ್ತೆ. ಬಿಕಾಸ್ ಅಷ್ಟು ರಶ್ ಇತ್ತು. ಮತ್ತು ಈ ಥರ ದೊಡ್ಡ ಗಾಡಿಗಳು ಬರೋದ್ರಿಂದ ಪಾರ್ಕಿಂಗ್ ಜಾಗನೇ ಸಾಕಾಗ್ತಾ ಇರಲಿಲ್ಲ. ಒಂದು ಗಾಡಿ ತೆಗ್ದಿದ ತಕ್ಷಣ ಬ್ಯಾಕ್ ಟು ಬ್ಯಾಕ್ ಇನ್ನೊಂದು ಗಾಡಿನ ಪಾರ್ಕ್ ಮಾಡ್ತಾಯಿದ್ರು. ಆ್ಯಂಡ್ ರೈಟಿಗೆ ಟೆಂಪಲ್ ಲೆಫ್ಟಿಗಿರೋ ಅಂಥ ಜಾಗದಲ್ಲೇ ದೊಡ್ಡ ವರಾಂಡ ಇದೆ. ಆ ಜಾಗದಲ್ಲಿ ಎಲ್ಲರೂ ಸಹ ಸೇರಿಕೊಂಡು ಅಡುಗೆ ಮಾಡಿಕೊಂಡು ಅಲ್ಲೇ ಕಲ್ಲುಗಳನ್ನೆಲ್ಲ ಇಟ್ಟಿರ್ತಾರೆ. ಜಸ್ಟ್ ನೀವು ಕಟ್ಟಿಗೆ ತೊಗೊಂಡ್ಬಂದ್ಬಿಟ್ಟು, ಸೌದೆ ತೊಗೊಂಡ್ಬಂದ್ಬಿಟ್ಟು, ಪಾತ್ರೆ ಇದ್ದರೆ ಅದನ್ನ ಇಟ್ಬಿಟ್ಟು ಅಡುಗೆ ಮಾಡ್ಕೊಬೋದು. ಸೊ ಎಷ್ಟು ಜನ ಇದ್ದಾರೆ. ಮತ್ತು ಒಳ್ಕಲ್ಲು ಬರುತ್ತಲ್ಲ, ಅಂದರೆ ಏನು ರುಬ್ಬೋ ಕಲ್ಲು ಬರುತ್ತಲ್ಲ, ಅದು ಸಹ ಅಲ್ಲೇ ಇರುತ್ತೆ. ಪ್ರತಿಯೊಂದು ಅಲ್ಲೇ ಇರುತ್ತೆ. ನೀವು ಜಸ್ಟು ಐಟಮ್ಗಳನ್ನ ತೊಗೊಂಡೋದ್ರೆ ಅಲ್ಲಿ ಹೋಗ್ಬಿಟ್ಟು ರುಬ್ಕೊಂಡು ಏನು ಅಡುಗೆ ಬೇಕೋ ಅದನ್ನು ಆರಾಮಾಗಿ ಮಾಡ್ಕೊಳ್ಬೋದು. ಮತ್ತು ಪ್ರತಿಯೊಂದು ಐಟಮು ಸಹ ಅಲ್ಲೇ ಸಿಗೋದ್ರಿಂದ ಚೆನ್ನಾಗಿ ಆಕ್ಸೆಸಬಲ್ ಇರುತ್ತೆ. ಬಟ್ ಫಸ್ಟ್ ಟೈಮ್ ಬರೋರು ನೀವೇ ತೊಗೊಂಡು ಬಂದರೆ ಒಳ್ಳೆಯದು. ಆ್ಯಂಡ್ ಇಲ್ಲಿ ತುಂಬ ಹೊಗೆ ಅಂದರೆ ಹೊಗೆ. ಬಿಕಾಸ್ ಅಷ್ಟು ರಶ್ ಇದ್ದಿದ್ದ ಕಾರಣ ತುಂಬಾ ಹೊಗೆ ಬರ್ತಾಯಿತ್ತು. ನಮಗೆ ಕಂಡುಬಿಡೋಕ್ಕಾಗ್ತಾ ಇರಲಿಲ್ಲ. ಅಲ್ಲಿ ಅಡುಗೆ ಮಾಡ್ತಿದ್ದು ಸೌದೆ ತುಂಬ ಅಂದರೆ ಹಸಿ ಇತ್ತು. ಅದಕ್ಕೋಸ್ಕರ ಹತ್ತುತ್ತಾ ಇರಲಿಲ್ಲ. ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಹತ್ತಿಸಿ ನಾವು ಅವತ್ತು ಮಾಡಿದ್ದು ಬೆಲ್ಲದನ್ನ ಮಾಡಿದ್ವಿ. ಸೊ ಬೆಲ್ಲದನ್ನ ಮಾಡಿ ದೇವರಿಗೆ ನೈವೇದ್ಯ ಥರ ಮಾಡಿ ನಾವು ಅಷ್ಟೇ ನೆಲದ ಮೇಲೆ ಊಟ ಮಾಡಿದ್ವಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಈ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಿ ಆಯಿತು. ಆ್ಯಂಡ್ ಸಖತ್ತಾಗಿತ್ತು. ಫಸ್ಟ್ ಟೈಮಲ್ಲೂ ದೇವ್ರು ನೋಡಿ ಖುಷಿ ಆಯಿತು. ಆ್ಯಂಡ್ ಅಲ್ಲಿಂದ ಬಂದು ಇಲ್ಲಿ ಅಡುಗೆ ಮಾಡೋಕ್ಕೆ ಎಷ್ಟು ಕಣ್ಣು ಉರಿತಾ ಇದೆ ಅಂತ ಅಂದರೆ, ನಮ್ಮ ಅಕ್ಕ ಅಂತೂ ಪಾಪ ಅವರು ಸೌದೆ ಏನೋ ಮಾಡ್ತಿದ್ದಾರೆ. ಸೊ ಆಗ್ತಾ ಇರಲಿಲ್ಲ. ಅದು ಹತ್ಕೊಳ್ಳುತ್ತೆ ಮತ್ತು ಹೊಗೆ ಜಾಸ್ತಿ ಆಗ್ತಾ ಇರುತ್ತೆ. ಅಷ್ಟು ಇದಕ್ಕೆ ಕಣ್ಣುರಿ ತುಂಬ ಬರ್ತಾಯಿತ್ತು. ಹೆಂಗೋ ಫೈನಲಿ ಇದು ಮಾಡಿಕೊಂಡು ಅವತ್ತು ನಾವು ಹೆಂಗೋ ಬೆಲ್ಲನ ಮಾಡಿದ್ವಿ. ಆ್ಯಂಡ್
ಎಷ್ಟೊಂದು ಜನ ಪಾಪ ಹೆಲ್ಪ್ ಮಾಡ್ತಾರೆ, ಏನಾದರೂ ಬೇಕು ಅಂದ್ರೂ ಪಾಪ ಪಾತ್ರೆ ಕೊಡೋದಾಗಲಿ ನೀರು ಕೊಡೋದಾಗಲಿ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಎಷ್ಟೊಂದು ಜನ. ಹಾಗೆ ಹೋದಾಗ ಯಾರೋ ಗೊತ್ತಿಲ್ಲದೇ ಇದ್ರೂ ಪರವಾಗಿಲ್ಲ, ಒಬ್ಬೊಬ್ಬರಿಗೆ ಫ್ರೆಂಡ್ಸ್ ಆಗಿ ಒಬ್ಬೊಬ್ಬರು ಹಾಗೆ ಅವರು ಹೆಲ್ಪ್ ಮಾಡಿಕೊಂಡು ಒಟ್ಟಿನಲ್ಲಿ ದೇವ್ರು ಏನೇ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಅಲ್ಲಿ ಯಾರನ್ನಾದ್ರೂ ಕೇಳಿ ಹೇಳ್ತಾರೆ. ಆ್ಯಂಡ್ ವಡೆ ಪಾಯಸ ಮಾಡೋದ್ರಿಂದ ತುಂಬ ಒಳ್ಳೆಯದು. ಆ್ಯಂಡ್ ದೇವಸ್ಥಾನದಲ್ಲೇ ನಿಮಗೆ ಒಂದಷ್ಟು ಐಟಮ್ಗಳನ್ನ ಕೊಡ್ತಾರೆ, ಅಂದರೆ ದುಡ್ಡಿಗೆ. ಬೇಕು ಅಂದರೆ ಅಲರ್ಜಿ ಜಾಸ್ತಿ ಆದರೆ ನೀವು ಅದನ್ನೆಲ್ಲ ಯೂಸ್ ಮಾಡ್ಬೋದು. ಮೈಗೆ ಹಚ್ಕೊಳ್ಳೋದಾಗಲಿ, ಮತ್ತು ಪೌಡರ್ ಬರುತ್ತೆ, ಆ ಪೌಡರ್ನ ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಅದನ್ನು ಸ್ನಾನ ಮಾಡಿದ್ರೆ ತುಂಬ ಒಳ್ಳೇದಂತೆ. ಯಾವುದೇ ಥರ ಸೋಪು ಶಾಂಪು ಎಲ್ಲ ಯೂಸ್ ಮಾಡಬಾರ್ದು, ಅಷ್ಟೇ ಅದನ್ನು ಅಷ್ಟು ಹಾಕ್ಕೊಂಡು ಸ್ನಾನ ಮಾಡಬೇಕು ಅಂತ ಹೇಳಿದ್ರು. ಆ್ಯಂಡ್ ನಾವು ಹೇಳ್ದಂಗೆ ಇಲ್ಲಿ ನಾವು ಅಷ್ಟೇ ಹಾಲು ಎರೆಯಕ್ಕಂತ ಬಂದ್ವಿ. ಒಂದು ಗ್ಲಾಸ್ ಹಾಲನ್ನ ಕೊಡ್ತಾರೆ, 10 ರೂಪಾಯಿ ಏನೋ ಚಾರ್ಜ್ ಮಾಡಿದ್ರು ನಮಗೆ. ನೀವು ಬೇಕಾದರೆ ಮನೆಯಿಂದನೇ ತೊಗೊಂಡು ಬಂದು ಹಾಲು ಎರಿಬೋದು. ನಾವು ಹೇಳ್ದಂಗೆ ದೇವಸ್ಥಾನದ ಏನು ನಾವು ಅಡುಗೆ ಮಾಡ್ಕೊಂಡಿದ್ವಿ ದೇವ್ರ ನೈವೇದ್ಯಕ್ಕೆ, ಅದನ್ನು ತೊಗೊಂಡು ಬಂದು ಇಲ್ಲಿಟ್ಟು ಪೂಜೆ ಮಾಡಿ ಆಮೇಲೆ ನಾವು ಹೋಗಿ ತಿನ್ನಬೇಕು ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಇಲ್ಲೆಲ್ಲ ಪೂಜೆ ಮಾಡೋದು ಅಂದರೆ ತುಂಬಾ ಇದೆ, ವಿಗ್ರಹಗಳು ಎಷ್ಟೊಂದಿದೆ ನಿಮಗೆ ಇಲ್ಲಿ. ಯಾರಾದರೂ ಎಲ್ಲಿ ಬೇಕಾದರೂ ಪೂಜೆ ಮಾಡ್ಬೋದು, ನಿಮ್ಮ ಬಾಡಿಗೆ ನೀವು ಪೂಜೆ ಮಾಡ್ಕೊಂಡು. ಬಟ್ ಏನಂದರೆ ಕವರ್ಗಳನ್ನ ಅಲ್ಲೇ ಬಿಸಾಕಬೇಡಿ. ಸೊ ನಾನು ಹೇಳಿದ್ನಲ್ಲ ಇದೇ ಐಟಮ್ಗಳದು. ಒಂದು ಪ್ಯಾಕೆಟ್ಗೆ 20 ರೂಪೀಸ್ ಏನೋ ತೊಗೊತಾರೆ ಈ ಥರ ಇದ್ರಿಗೆ ಪೌಡರ್ಗೆ, ಮತ್ತು ಎಣ್ಣೆಗೆ ಬಂದ್ಬಿಟ್ಟು 30 ರೂಪೀಸ್ ಏನೋ ತೊಗೋತಾರೆ. ಎರಡೂ ಮಿಕ್ಸ್ ಮಾಡಿ ಹಚ್ಕೊಳ್ಬೇಕಂತೆ. ನೈಟ್ ಹೊತ್ತು ಮಲ್ಕೋಬೇಕಾದ್ರೆ ಹಚ್ಕೊಬೇಕು. ಯಾವುದೇ ಥರ ಸೋಪ್ ಶಾಂಪು ಯೂಸ್ ಮಾಡಬಾರ್ದು. ಇದನ್ನು ಹಚ್ಕೊಂಡು ಬೆಳಗ್ಗೆ ಎದ್ದು ಕಡಲೆ ಹಿಟ್ಟಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಿದ್ರು. ಸೊ 3 ವೀಕ್ಸ್ ಆದಮೇಲೆ ಮತ್ತೆ ಬನ್ನಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ಏನೋ ಕೈಗೆ ಬಳೆ ಎಲ್ಲ ಹಾಕ್ತಾರೆ. ಬಳೆ ಎಲ್ಲ ಹಾಕಿಸ್ಕೊಳ್ಳೋದು ಅದು ನಿಮಗೆ ಬಿಟ್ಟಿದ್ದು, ಅದು ನಿಮ್ಮ ಚಾಯ್ಸ್. ಬಟ್ ಬೇಕು ಅನ್ನೋರು ಇದನ್ನು ಬೇಕಾದರೆ ಹಚ್ಕೊಳ್ಬೋದು, ಯೂಸ್ ಆಗುತ್ತೆ ಅಂತ ಅವರೇ ಹೇಳಿದ್ರು. ಅಂದರೆ ದೇವಸ್ಥಾನದ ಅರ್ಚಕರೇ ಹೇಳಿದ್ರು, ಬೇಕಾದ್ರೆ ಹಚ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ. ಮತ್ತು ಎಷ್ಟೊಂದು ಜನ ಅಲ್ಲಿ ಬಂದಿರೋರು ಸಹ ಹೇಳಿದ್ರು, ಅದನ್ನು ನಾವು ಯೂಸ್ ಮಾಡಿದ್ದೀವಿ, ವರ್ಕ್ ಆಗುತ್ತೆ ಅಂತ ಹೇಳಿದ್ರು. ಆ್ಯಂಡ್ ಅಲ್ಲಿಂದ ನಾವು ಹೊರಟ್ವಿ. ಬಟ್ ಅಲ್ಲಿಂದ ಯಾವುದು ಬಸ್ಗಳೇ ಸಿಗಲಿಲ್ಲ, ಆಟೋಗಳು ಸಿಗಲಿಲ್ಲ. ತುಂಬ ಹೊತ್ತು ಕಾದು ಯಾವುದೋ ಒಂದು ಆಟೋ ಸಿಕ್ಕಿ ಆವಾಗ ಹೊರಟು ಆಟೋದಿಂದ ನಾವು ಮಳವಳ್ಳಿಗೆ ಹೋದ್ವಿ, ಬ್ಯಾಂಗ್ಳೂರು ಬಸ್ ಹತ್ತಕ್ಕೆ. ಸೊ ಇದಾಗಿತ್ತು ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋ.